ಬರ್ರಿ ತಾತ ತಗೊಂಬರ್ರಿ. ನಮ್ಮ ತಾತ ಎಲ್ಲ ಪರಿಹಾರ ಮಾಡ್ತಾನೆ. ಸಮಸ್ಯೆ ಬಯರ್ತಾನ ಕೇಳಂಡ್ರ ತಗ ನಮಸ್ಕಾರ ಮಾಡ್ರಿ ತಾತಗ. ಏನಪ್ಪ ಏನ್ ಬಂದಿರೋದು? ಹಿಂಗ್ ತಾತ ಸಮಸ್ಯೆ ಆಗ್ಬಿಟ್ಟತ. ಏನ್ ಸಮಸ್ಯೆಪ್ಪ? ನಮ್ಮ ಹುಡುಗ ಮಕ್ಕಳಾಗ್ಬಿಟ್ಟತ. ಮಕ್ಕಳಾಗ್ಯಾರ? ಹ್ಞೂ ತಾತ. ಒಳ್ಳೇದಲ್ಲ. ಇಂತ ಮದುವೆ ಇಲ್ಲ. ಮದುವೆ ಒಳಗೆ ಮಕ್ಕಳಾಗ್ಯಾರ? ಹ್ಞೂ ತಾತ. ಹೆಂಗಾದ್ರಲ್ಲ ಮದುವೆ ಒಳಗೆ ಮಕ್ಳು? ಹಂಗ ಆಗ್ಬಿಟ್ಟತ. ಏನ್ ಮಾಡಕ್ ಹೆಂಗ್ ನೋಡ್ತತ ಮತ್ತೆ ಇದಕ್ಕೆ ಪರಿಹಾರ ನೋಡ್ತತ ಹೆಂಗ ಮಾಡ. ತತ ನಿನ್ನ ನಂಬಿ ಬಂದಿತ್ತ ಬಿಂಚ ತತ ನೀನೇ ಏನೇನು ಪರಿಹಾರ ಮಾಡ್ಬೇಕು ನಮ್ಮನ್ನ. ನಾನು ಅವಾಗೆ ಬಂದಿತ್ತು ತಾತ, ನಿಮ್ಮ ತಕ್ಕ 2 ದಪ್ಪ 3 ದಪ್ಪ ಬಂದೈನ. ಇವ್ರನ್ನಿಬ್ಬರನ್ನ ಕರ್ಕೊಂಬಂದಿನ ತಾತ, ಪರಿಹಾರ ಮಾಡ್ತಾತ ಇವ್ರದ. ಆತಿ ಒಳ್ಳೆ ಇರ್ಕಟಿ ಹಾಕ್ಬಿಟ್ರಿ ತಮ್ಮ ನೀವು. ಸ್ವಲ್ಪ ನೋಡಂತಡಿ ಏನೋ ಪರಿಹಾರ ದೇವ್ರನ್ನ ಕೇಳ್ಕೊಂಬ್ನ ಇದಕ್ಕೇನೋ ಹೇಳ್ತಾನೆ ನೋಡ್ಕೊಂಡ ಹೇಳ್ತೀನಿ ವ್ಯವಸ್ಥೆ. ಆತಪ್ಪ ಇವಾಗ ಏನಾಯ್ತೆ ಆಮೇಲೆ ಮದುವೆ ಆಗ್ಬಿಡು ಮತ್ತೆ ದೈವ ಅದನ್ನೇ ಹೇಳಕತ್ತೈತೆ. ಆಮೇಲೆ ಅಲ್ಲಿ 2 ದಪ್ಪ ಮದುವೆ ಆಗ್ತತ. ಇನ್ನು ನಮ್ಮನೆ 3ನೇ. ಅಲ್ಲ ಕಣೋ ತಮ್ಮ, ನೀನೇನೋ ಒಳ್ಳೆ ಮನುಷ್ಯನಂತ ಒಳ್ಳೆ ದಾರಿ ತೋರಿಸಿದ್ದೆ, ಒಳ್ಳೆ ಮಾರ್ಗದ ನಡೆಯಕತ್ತಿ. ಇಂಥರೆಲ್ಲ ಕಾಳನ್ ಮಕ್ಕಳೆಲ್ಲ ಕರ್ಕೊಂಬಂದು ನಮ್ತ ಕರ್ಕೊಂಬಂದು ಇರೋ ಮರ್ಯಾದೆ ಕೂಡ ತೆಗಿಯಕ್ಕಲ್ಲ ಸ್ವಲ್ಪ ಇರೋದನ್ನ. 3 ಸಂಬಂಧಕ್ಕೆ ಮದುವೆ ಹಾಕದ್ ಕೇಳಕ್ ಬಂದಾರಲ್ಲ ಮಕ್ಕಳ ಅದಾಯ ವಿದಾಯವ ಅಂತ. ಕಲೆ ಬಿದ್ಬಿಟ್ರ ಸ್ವಾಮಿ, ನಿನಗೇನು ಗೊತ್ತಾಯ್ತಾ? ಮಂಚಕ್ಕೆ ದಿನ ಬರ್ತಾರೆ, ಏನು ಮಾಡಲ್ಲ. ಮಂತಕ್ ಬಂದ್ರಂತ ನಂತಕ್ ಬರ್ತೀರಾ ಹಂಗಾರ ಅಂತವೆಲ್ಲ ಸ್ವಾಮಿ ನಮ್ಮ ಸ್ವಾಮಿ ಅದಾನಂತ ಕರ್ಕೊಂಬಂದಿ ಬಿಂಚ. ಬೇಡ ತಮ್ಮ, ನೀನು ಬರಬೇಡ ಏನದಪ್ಪ, ಅವರು ಬರೋದು ಬೇಡ, ನೀವು ಬರಲೇಬೇಡ್ರಿ. ನಡ್ರಿ ಹೋಲ.